ನಮಸ್ಕಾರ. ಬರ್ಡ್ಸ್ ವಿಶಸ್ ಚಾನೆಲ್ಗೆ ಸ್ವಾಗತ. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ರವಿಶಂಕರ್ ಮನೆಗೆ ಬಂದಾಗ ಮನೆಯಲ್ಲಿ ಎಲ್ಲರಿಗೂ ಸಂತೋಷ. ನೀವು ಬಂದಿದ್ದು ತುಂಬಾನೇ ಖುಷಿಯಾಯ್ತು ಎಂದು ಸಂಗೀತಾ ಖುಷಿಯಿಂದ ಹೇಳ್ತಾಳೆ. ನಮ್ಮ ಮಗ ಅಜಿತ್ ಮತ್ತು ಸೊಸೆ ಭೂಮಿಯನ್ನು ಮಾತಾಡಿಸ್ಬೇಕು ಅಂತ ಹೇಳ್ತಾಳೆ. ರವಿಶಂಕರ್ ಅವರು ಅಜಿತ್ ಭೂಮಿಯನ್ನು ಮಾತಾಡಿಸ್ತಾರೆ. ಅಜ್ಜಿ ಹತ್ರ ಮೊಮ್ಮಗ ಮತ್ತೆ ಹೊಸ ಸೊಸಿ ಬಗ್ಗೆ ಕೇಳಿದಾಗ ಅಜ್ಜಿ ನಾನೀ ಮದ್ವೆಗೆ ಹೋಗಿರ್ಲಿಲ್ಲ ಅಂತ ಹೇಳ್ತಾಳೆ. ರವಿಶಂಕರ್ ಶಾಕ್ ಆಗಿ ಏನ್ ಮಾತಾಡ್ತಾ ಇದ್ದೀರಾ, ಮದ್ವೆಗೆ ಹೋಗಿಲ್ವಾ ಅಂತ ಕೇಳ್ತಾರೆ. ಅಜ್ಜಿ ನನ್ಗೆ ಈ ಮದ್ವೆಯಾಗಿರೋದು ಗೊತ್ತಿಲ್ಲ, ಇಷ್ಟನೂ ಇಲ್ಲ, ಯಾರಿಗೂ ಹೇಳ್ದೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ತಾಳೆ. ಅಜಿತ್ ನಿಜಾನಾ, ಮನೆಯವರಿಗೆಲ್ಲ ಹೇಳದೆ ಮದ್ವೆ ಆಗಿದ್ಯಾ, ಪ್ರೀತಿ ಮಾಡಿ ಮದ್ವೆ ಆಗಿದ್ದೀರಾ ಅಂತ ರವಿಶಂಕರ್ ಕೇಳಿದಾತ ಅಜಿತ್ ಹೌದು, ನಾವಿಬ್ರೂ ಪ್ರೀತಿಸಿಯೇ ಮದ್ವೆಯಾಗಿದ್ದು ಅಂತ ಹೇಳ್ತಾನೆ. ಮನೆಯವರು ಒಪ್ಪಲಿಲ್ಲ ಅಂತ ಹೀಗ್ ಮಾಡಿದ್ರಾ ಅಂತ ರವಿಶಂಕರ್ ಕೇಳಿದಾಗ ಅಜಿತ್ ಒಪ್ಪೋದಿರ್ಲಿ, ನಾನು ಈ ಹುಡುಗಿಯನ್ನು ಪ್ರೀತಿಸುತ್ತಿದ್ದೀನಿ ಅಂತಾನೂ ಹೇಳಿರ್ಲಿಲ್ಲ ಅಂತ ಹೇಳ್ತಾನೆ. ಅಪೇಕ್ಷಾ ಮಧ್ಯೆ ಬಂದು ಈ ಮದುವೆ ಆಗಿರೋದೇ ಅನುಮಾನ ಅಲ್ವಾ ಅಂತಾಳೆ. ರವಿಶಂಕರ್ ಒಬ್ಬೊಬ್ರೂ ಒಂದೊಂದ್ ರೀತಿ ಹೇಳ್ತಿದ್ದೀರಾ, ಏನೂ ಅರ್ಥ ಆಗ್ತಿಲ್ಲ ಅಂತ ಗೊಂದಲಕ್ಕೊಳಗಾಗ್ತಾರೆ. ಅಜಿತ್ ನಾವಿಬ್ರೂ ಪ್ರೀತಿಸಿಯೇ ಮದ್ವೆಯಾಗಿದ್ದು, ಆದ್ರೆ ಮನೆಯಲ್ಲಿ ಯಾರೂ ಒಪ್ಪಲ್ಲ ಅನ್ನೋ ಕಾರಣಕ್ಕೆ ಹೇಳಲಿಲ್ಲ. ನಮ್ಮ ಅತ್ತೆ ಮಗಳು ಸಾಹಿತ್ಯ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು, ಹಾಗಾಗಿ ಭೂಮಿನ ಮದುವೆಯಾಗಿ ಕರ್ಕೊಂಡ್ಬಂದೆ ಅಂತ ವಿಷಯ ಹೇಳ್ತಾನೆ. ರವಿಶಂಕರ್ ಓಹೋ ಇದೇ ವಿಷಯನಾ, ಹೋಗ್ಲಿ ಬಿಡಿ, ಈಗ ಮದುವೆ ಆಗಿದ್ದಾರೆ, ಅವರನ್ನು ದೂರ ಮಾಡೋದ್ ಬೇಡ ಅಂತ ಅಜ್ಜಿ ಹತ್ರ ಹೇಳ್ತಾರೆ. ಅಜ್ಜಿ ನನ್ ಮೊಮ್ಮಗಳು ಸಾಹಿತ್ಯ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ ಅಂತ ಬೇಸರಪಡ್ತಾಳೆ. ರವಿಶಂಕರ್ ಅದ್ಕೇನಂತೆ, ಅವಳಿಗೆ ಬೇರೆ ಒಳ್ಳೆ ಹುಡುಗ ಸಿಗ್ತಾನೆ ಬಿಡಿ ಅಂತ ಹೇಳ್ತಾರೆ. ನಂತರ ರವಿಶಂಕರ್ ಈ ಚೈನನ್ನು ನಿಮ್ಮ ಹೆಂಡತಿಗೆ ಹಾಕಿ ಅಂತ ಹೇಳಿ ಹಾರ ಕೊಡ್ತಾರೆ. ಅಜಿತ್ ಭೂಮಿಗೆ ಹಾರ ಹಾಕ್ತಾನೆ. ರವಿಶಂಕರ್ ನಿಮ್ ಪ್ರೀತಿ ಹೇಗೆ ಶುರುವಾಯ್ತು, ಎಲ್ಲಿ ಭೇಟಿಯಾಗಿದ್ದು ಅಂತ ಕೇಳ್ತಾರೆ. ಭೂಮಿ ಗೊಂದಲದಿಂದ ಈಗ ಏನ್ ಹೇಳೋದು ಸ್ವಾಮಿ, ಒಂದೊಂದ್ಸಲ ಒಂದೊಂದ್ ಹೇಳಿದ್ರೆ ಅನುಮಾನ ಬರುತ್ತೆ ಅಂದ್ಕೊಳ್ತಾಳೆ. ಅಜಿತ್ ಭೂಮಿಗೆ ಸಮಾಧಾನ ಮಾಡಿ ನೀನ್ ಸುಮ್ನಿರು, ಇದಕ್ಕೆ ಉತ್ತರ ನಾನ್ ಕೊಡ್ತೀನಿ, ನಾವಿಬ್ರೂ ಖುಷಿಯಾಗಿರೋ ತರಾನೇ ಇರ್ಬೇಕು ಅಂತ ಹೇಳ್ತಾನೆ. ರವಿಶಂಕರ್ ಪ್ರೀತಿಸಿ ಮದ್ವೆ ಆಗಿದ್ದೀರಾ, ಆದ್ರೆ ಯಾಕಿಷ್ಟೊಂದು ಸಂಕುಚ ಅಂತ ಕೇಳಿದಾಗ ಸಂಗೀತಾ ಅಯ್ಯೋ ಅವೆಲ್ಲ ನಾಚಿಕೆ ಅಷ್ಟೇ, ನನ್ನ ಮಗ ಸೊಸೆನ ಒಂದ್ ಕ್ಷಣನೂ ಬಿಟ್ಟಿರಲ್ಲ, ಒಟ್ಟಿಗೆ ಇದ್ರೆ ದೇವ್ರೆ ಮಾಡಿರೋ ಜೋಡಿ ಅಂತ ಅನ್ಸುತ್ತೆ ಅಂತ ಹೇಳ್ತಾಳೆ. ರವಿಶಂಕರ್ ಮದುವೆಯಾಗಿ 3 ತಿಂಗಳಾಗಿದೆ, ನಿಮ್ಮಿಬ್ಬರಿಗೆ ಬೆಸ್ಟ್ ಮೂಮೆಂಟ್ ಯಾವುದು ಅನ್ಸುತ್ತೆ ಅಂತ ಕೇಳ್ತಾರೆ. ಅಜಿತ್ ನಾನು ಭೂಮಿ ಹತ್ರ ಮದುವೆ ಆಗ್ತೀಯಾ ಅಂತ ಕೇಳಿದ್ದೇ ಬೆಸ್ಟ್ ಮೂಮೆಂಟ್, ನನ್ನ ಪ್ರೀತಿನ ದೇವ್ರು ಉಳಿಸಿದ್ರು ಅಂತ ಭೂಮಿ ಕೈ ಹಿಡಿದು ಯಾವಾಗ್ಲೂ ನನ್ಜೊತೆ ಹೀಗೆ ಇರು ಅಂತ ಹೇಳ್ತಾನೆ. ಭೂಮಿ ಕುತ್ತಿಗೆಗೆ ತಾಳಿ ಕಟ್ಟಿದ ದಿನವನ್ನು ಎಂದಿಗೂ ಮರೆಯಲ್ಲ ಅಂತ ಹೇಳ್ತಾನೆ. ಸತ್ಯ ಮನಸ್ಸಲ್ಲಿ ಇವರ ಮನಸ್ಸಲ್ಲಿರೋ ಪ್ರೀತಿ ಯಾವಾಗ್ ನಿಜ ಅಂತ ಗೊತ್ತಾಗುತ್ತೋ ಅಂತ ಅಂದ್ಕೊಳ್ತಾನೆ. ರವಿಶಂಕರ್ ನಿಮ್ಮಂತ ಗಂಡ ಪಡೆಯೋದಕ್ಕೆ ಭೂಮಿ ಪುಣ್ಯ ಮಾಡಿದಾಳೆ, ತುಂಬಾನೇ ಪ್ರೀತಿ ಮಾಡ್ತೀರಾ ನಿಮ್ಮ ಹೆಂಡತಿನ ಅಂತ ಹೇಳ್ತಾರೆ. ಭೂಮಿಯವ್ರೆ ನಿಮ್ಗೆ ಮರೆಯಲಾಗದ್ ದಿನ ಯಾವುದು ಅಂತ ರವಿಶಂಕರ್ ಕೇಳಿದಾಗ ಭೂಮಿ ಇವ್ರು ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ದು ಮತ್ತೆ ನನ್ಗೆ ತಾಳಿ ಕಟ್ಟಿದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ, ಇವರ ಜೊತೆ ಯಾವಾಗ್ಲೂ ಹೀಗೆ ಇರ್ತೀನಿ, ಕಷ್ಟ ಸುಖ ಎಲ್ಲದರಲ್ಲೂ ಅಂತಾಳೆ. ರವಿಶಂಕರ್ ನಿಜವಾಗ್ಲೂ ಎಷ್ಟು ಒಳ್ಳೆ ಜೋಡಿ, ಇಂತಹ ಹೊಂದಾಣಿಕೆ ಇರೋ ಜೋಡಿನ ನೋಡೇ ಇಲ್ಲ, ನೀವು ಬೆಸ್ಟ್ ಕಪಲ್ ಅಂತಾರೆ. ಅಪೇಕ್ಷಾ ಸಾಹಿತ್ಯ ಇದ್ದಿದ್ರೆ ಇನ್ನೂ ಬೆಸ್ಟ್ ಕಪಲ್ ಆಗಿರಬಹುದಿತ್ತು ಅಂತ ಹೇಳಿದ ತಕ್ಷಣ ಅಜಿತ್ ಬೇಜಾರಾಗ್ತಾನೆ. ಯಾರಿದು ಸಾಹಿತ್ಯ, ಮನೇಲಿಲ್ವಾ ಅಂತ ರವಿಶಂಕರ್ ಅಪೇಕ್ಷಾನ ಕೇಳ್ತಾರೆ. ಅಪೇಕ್ಷಾ ಏನೋ ಹೇಳೋಕೆ ಹೋದಾಗ ಅಜಿತ್ ಕೋಪ ಮಾಡ್ಕೊಳ್ತಾನೆ. ಸಂಗೀತಾ ಅಪೇಕ್ಷಾ ಹತ್ರ ಏನ್ ಮಾತಾಡ್ತಾ ಇದೀಯಾ, ನನ್ ಮಗ ಖುಷಿಯಾಗಿದ್ದಾನೆ, ಅವನ ಖುಷಿನ ಯಾಕೆ ಹಾಳು ಮಾಡ್ತಾ ಇದೀಯಾ, ಇನ್ನೊಂದ್ಸಲಿ ಸಾಹಿತ್ಯ ಬಗ್ಗೆ ಅಜಿತ್ ಮುಂದೆ ಮಾತಾಡಿದ್ರೆ ಸುಮ್ನಿರಲ್ಲ ಅಂತ ಕೋಪ ಮಾಡ್ಕೊಳ್ತಾಳೆ. ಅಪೇಕ್ಷಾ ನನ್ಗೆ ಆ ಭೂಮಿ ಇಷ್ಟ ಇಲ್ಲ, ಅಜಿತ್ ಖುಷಿಯಾಗಿಲ್ಲ, ನಾಟಕ ಮಾಡ್ತಾ ಇದ್ದಾರೆ, ಭೂಮಿ ಬಂದಿರೋದು ಆಸ್ತಿಗೋಸ್ಕರ ಇನ್ನೇನೂ ಅಲ್ಲ ಅಂತ ಕೋಪದಿಂದ ಹೇಳ್ತಾಳೆ. ಸಂಗೀತಾ ನನ್ನ ಮಗ ಮತ್ತು ಸೊಸೆ ಒಳ್ಳೆಯವರು, ಅವರು ಖುಷಿಯಾಗಿರ್ಬೇಕು ಅಷ್ಟೇ ಅಂತ ಅಂದ್ಕೊಳ್ತಾಳೆ. ನಿಮ್ಮೆಲ್ರನ್ನೂ ಮಾತಾಡ್ಸಿದ್ದು ಖುಷಿಯಾಯ್ತು, ನಾನ್ ಬರ್ತೀನಿ ಅಂತ ಹೇಳಿ ರವಿಶಂಕರ್ ಹೊರಡ್ತಾರೆ. ಅವರು ಹೋದ ಮೇಲೆ ಅಜಿತ್ ಭೂಮಿ ರೂಮ್ಗೆ ಹೋಗ್ತಾನೆ. ಭೂಮಿ ಸಾಹೇಬ್ರು ಏನೇನೋ ಮಾತಾಡ್ತಾ ಇದ್ರು ಅಂದಾಗ ಅಜಿತ್ ಇರೋದನ್ನೇ ಹೇಳ್ದೆ ಅಂತ ಹೇಳ್ತಾನೆ. ಹಾಗಾದ್ರೆ ಸತ್ಯ ಅಣ್ಣ ಹೇಳಿದ್ದು ನಿಜ ಆಯ್ತಾ ಸಾಹೇಬ್ರೆ, ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ಭೂಮಿ ಕೇಳಿದಾಗ ಅಜಿತ್ ಸೈಲೆಂಟಾಗಿ ಭೂಮಿ ಮುಖವನ್ನೇ ನೋಡ್ತಾ ನಿಂತ್ಕೋತಾನೆ. ಅವನ ಕಣ್ಣಲ್ಲಿ ಭೂಮಿ ಬಗ್ಗೆ ಪ್ರೀತಿ ಇರೋದು ಗೊತ್ತಾಗ್ತಾ ಇರುತ್ತೆ, ಆದ್ರೆ ಅಜಿತ್ ಹೇಳ್ಕೊಳ್ಳಲ್ಲ. ಇಲ್ಲಿಗೆ ಈ ಪ್ರೊಮೋ ಎಂಡ್ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ಪ್ರೊಮೋ ಯಾರಿಗೆಲ್ಲ ಇಷ್ಟ ಆಯ್ತು ಅವರೆಲ್ಲ ಲೈಕ್ ಮಾಡಿ. ಧನ್ಯವಾದಗಳು.